ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಯಾರು ಅನ್ನೋದು ಗೊತ್ತಾಗಿದೆ. ಆಕೆಯ ಪತಿ ಮಹೇಂದ್ರ ರೆಡ್ಡಿ ಆತ ಕೊಲೆಯಾದ ನಂತರ ಕೂಡ ಹೇಗೆ ಗೋಮುಖ ವ್ಯಾಘ್ರವನ್ನ ತೋರಿಸ್ತಾ ಇದ್ದ ಸಮಾಜದ ಮುಂದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನೊಂದು ಕಡೆಗೆ ಪತ್ನಿ ಕೊಂದು ದೇಗುಲವನ್ನ ಸುತ್ತಿದ್ದಂತೆ ಹಂತಕ ಪತಿ. ಯಾವ ಕಾರಣಕ್ಕೆ ಅಂದರೆ ಕೊಲೆ ಕೇಸ್ನಲ್ಲಿ ತನ್ನ ಹೆಸರು ಮುನ್ನೆಲೆಗೆ ಬರಬಾರ್ದು, ನನ್ನನ್ನು ಕಾಪಾಡು ಅಂತ ದೇವರ ಮೊರೆ ಹೋಗಿದ್ದಂತೆ. ಪತ್ನಿ ಕೊಲೆ ಮಾಡಿ ಧರ್ಮಸ್ಥಳ ಸೇರಿದಂತೆ ತಿರುಪತಿ ಆದಿಯಾಗಿ ತೀರ್ಥಯಾತ್ರೆ ಟ್ರಿಪ್ಪನ್ನು ಕೂಡ ಒಂದು ಕಡೆಗೆ ಮಾಡಿದ್ದ ಅನ್ನೋದು ಇನ್ಸೈಡ್ ಡೀಟೇಲ್ ಸಿಗ್ತಾ ಇದೆ. ದೇವರು ಇಂಥ ಪಾಪಕೃತ್ಯಗಳನ್ನು ಮಾಡಿ ದೇವರ ಹತ್ರ ಹೋದರೆ ದೇವರು ರಕ್ಷಿಸ್ತಾನೆ ಅಂತ ನಂಬಿಕೆ. ಆ ನಂಬಿಕೆಯ ಭಾಗವಾಗಿ ಈತ ಹಲವು ದೇವಸ್ಥಾನಗಳನ್ನು ಸುತ್ತಿದ್ದ ಅನ್ನೋದು ಈಗ ಗೊತ್ತಾಗ್ತಾ ಇರೋ ವಿಚಾರ. ಬಟ್ ದೇವರಿಗೆ ಗೊತ್ತಿರುತ್ತೆ, ಪಾಪ ಪುಣ್ಯದ ಕೆಲಸದ ಲೆಕ್ಕಾಚಾರವನ್ನು ಮನುಷ್ಯರಿಗಿಂತ ಚೆನ್ನಾಗಿ ದೇವರು ಇಟ್ಕೊಂಡಿರ್ತಾರೆ. ಸೊ ಎಷ್ಟೇ ಸುತ್ತಿದ್ರೂ ಕೂಡ ದುಡ್ಡು ಖರ್ಚಾಗಬೇಕೇ ಹೊರತು ಈತ ತಗ್ಲಾಕೊಳ್ಳದೆ ಬಿಡೋದಿಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಸೊ ಏನೇನು ಮಾಡಿದ್ದ ಹಾಗಾದರೆ? ಟೆಂಪಲ್ ರನ್ ಹೆಂಗಿತ್ತು ನೀವೆಲ್ಲ ಅಂದ್ಕೊಳ್ಬೋದು, ಕೊಂದ ನಂತರ ಪಾಪ ಪ್ರಾಯಶ್ಚಿತ್ತ ಅಂತೆಲ್ಲ. ಹಾಗೆಲ್ಲ ಅಲ್ಲ, ಅಷ್ಟು ಒಳ್ಳೆಯವನಾಗಿರಲಿಲ್ಲ ಈ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಹಂತಕಪತಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ದೇವರ ಮೊರೆ ಹೋಗಿದ್ದಂತೆ, ಸಾಲು ಸಾಲು ದೇವಸ್ಥಾನಗಳ ಮೊರೆ ಹೋಗಿದ್ದ. ಮನಃಶಾಂತಿಗಾಗಿ ನಾನು ಹಲವು ದೇವಾಲಯಗಳಿಗೆ ಭೇಟಿ ಕೊಟ್ಟಿದ್ದೆ ಅನ್ನೋದನ್ನು ಆತ ಹೇಳ್ಕೊಂಡಿದ್ದಾನೆ. ಎಲ್ಲೆಲ್ಲಿಗೆ ಹೋಗಿದ್ದ ಹಾಗಾದರೆ ಅಂದರೆ ಧರ್ಮಸ್ಥಳ, ಚಾಮುಂಡಿ ಬೆಟ್ಟ, ತಿರುಪತಿ, ಕುಕ್ಕೆ. ಮಾಡಿದ 7 ಜನ್ಮದ ಪಾಪವನ್ನು ತೊಳ್ಕೊಳ್ಳೋದಕ್ಕೆ ಅಂತ ಹೋಗಿದ್ದ. ಬಟ್ ದೇವರಿಗೂ ಕೂಡ ಮುನಿಸಿತ್ತು ಈತ ಮಾಡಿದ ಕೃತ್ಯಕ್ಕೆ. ಪತ್ನಿ ಕೊಲೆ ಕೇಸ್ನಿಂದ ಪಾರು ಮಾಡುವಂತೆ ಹರಕೆಯನ್ನು ಹೊತ್ಕೊಂಡಿದ್ನಂತೆ. ಆತಂಕ ದೂರ ಮಾಡುವಂತ ಆರೋಪಿ ಪ್ರಾರ್ಥಿಸ್ಕೊಂಡಿದ್ನಂತೆ. ಇದೇ ಕಾರಣಕ್ಕೆ ಸಾಲು ಸಾಲು ದೇವರ ಮೊರೆ ಹೋಗಿದ್ನಂತೆ. ದೇವರ ಮೇಲೆ ಭಯ ಇದ್ದಿದ್ರೆ, ನಿಜವಾದ ಭಕ್ತಿ ಇದ್ದಿದ್ದರೆ ಇಂಥ ಪಾಪದ ಕೃತ್ಯ ಮಾಡ್ತಾನೆ ಇರಲಿಲ್ಲ. ಇಷ್ಟು ದೊಡ್ಡ ಕೃತ್ಯ ಮಾಡಿ ಅದರಲ್ಲಿ ಪಾರಾಗ್ತೀನಿ ನಾನು ಅನ್ನೋದು ಒಂದು. ಎರಡನೇದು, ಇದಕ್ಕೂ ದೇವರು ನನ್ನನ್ನು ರಕ್ಷಿಸ್ತಾನೆ ಅನ್ನೋದು ಇದೆಯಲ್ಲ, ಇದು ಈತ ಮೂರ್ಖ ಅಂದೆ ಇನ್ನೇನಂತಾರೆ. ದೇವಾಲಯಗಳಿಗೆ ಹೋಗಿ ಬಂದಿರುವ ಫೋಟೋಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಪರಿಶೀಲನೆ ಯಾಕೆ ಅಂದರೆ ಇವನು ಒಬ್ಬನೇ ಹೋಗಿದ್ನ, ಟೈಮ್ನಲ್ಲಿ ಯಾರಾದರೂ ಸಾಥ್ ಕೊಟ್ಟಿದ್ರಾ? ದೇವನಿಂದ ಒಂದು ಅನುಮಾನ ಇರೋದೇನೆಂದರೆ ಮಹಿಳೆಯ ನೆರಳಿರಬಹುದು ಅಂತ. ಸೊ ತನಿಖೆ ವೇಳೆ ಕೊಲೆ ಬಳಿಕ ಎಲ್ಲೆಲ್ಲಿ ಆತ ಸ್ಟೇ ಆಗಿದ್ದ ಟೆಂಪಲ್ ರನ್ ಸಂದರ್ಭದಲ್ಲಿ ಹಲವು ಸಂದರ್ಭದಲ್ಲಿ ಹೀಗೆ ಕ್ಲೂ ಸಿಕ್ಕಿದ್ದಿದೆ ಬೇರೆ ಬೇರೆ ಪ್ರಕರಣಗಳಲ್ಲಿ.